ಹರೀಶ್ ಅವರು ಇರುವಂಥದ್ದು. ಸರ್, ನಿಮ್ಮ ಮೇಲೆ ಇವತ್ತು ನಡೆದಂಥ ಘಟನೆ ಬಗ್ಗೆ ಯಾವ ರೀತಿ ನೋಡ್ತೀರಿ ನೀವು? ಸರ್, ಇದು ಕಾಂಗ್ರೆಸ್ ಸಂಸ್ಕೃತಿ. ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಕೊತ್ವಾಲ್ ರಾಮಚಂದ್ರ ಅವರು, ಆಯಿಲ್ ಕುಮಾರ್ ಅವರು, ಅನೇಕ ಗುಂಡಾಗಳು ಇದ್ದಿದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ವಿಚಾರ. ಇವತ್ತು ಆ ಒಂದು ಪರಿಸ್ಥಿತಿ ಈಗೂ ರಾಜ್ಯದಲ್ಲಿ ಬರ್ತಾ ಇದೆ ಏನೋ ಅಂತಕ್ಕಂಥ ಅನಿಸಿಕೆ ನನಗಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ದಯವಿಟ್ಟು ಶಾಂತ ರೀತಿಯಿಂದ ಇರಲಿಕ್ಕೆ, ಸಮಾಧಾನದಿಂದ ಇರಲಿಕ್ಕೆ ತಿಳುವಳಿಕೆ ನೀಡಿ. ಇವತ್ತು ಅನೇಕ ಬಾರಿ ಬಿ ಜೆ ಪಿ ಕಚೇರಿ ಮುಂದೆ ನೀವು ಪ್ರತಿಭಟನೆ ಮಾಡಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಿಮ್ಮ ಮೇಲೆ ಘೋಷಣೆಯನ್ನು ಕೂಡ ಮಾಡದೆ ನಿಮ್ಮ ಪ್ರತಿಭಟನೆಗೆ ಸಹಕಾರ ಮಾಡಿ ನಿಮ್ಮನ್ನು ಕಳಿಸಿದ್ದೀವಿ. ಆದರೆ ನಮ್ಮ ಮೇಲೆ ಯಾಕೆ ಈ ರೀತಿ ನೀವು ದೌರ್ಜನ್ಯ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದೀವಿ. ದಯವಿಟ್ಟು ಹರಿಪ್ರಸಾದ್ ಅವರು, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕಾರ್ಯಕರ್ತರಿಗೆ ಸಂಯಮದಿಂದ ವರ್ತಿಸ್ತಕ್ಕಂಥದ್ದು ತಿಳುವಳಿಕೆ ನೀಡಿ, ಶಾಸಕರು, ವಿರೋಧ ಪಕ್ಷದ ನಾಯಕರಿಗೆ ಗೌರವವನ್ನು ನೀಡ್ತಕ್ಕಂಥದ್ದು ಹೇಳಿ, ಹೋರಾಟ ಪ್ರತಿಭಟನೆ ಎಲ್ಲ ಪಕ್ಷದ್ದು ಇರುತ್ತೆ. ಆದರೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದನ್ನು ನೀವು ದಯವಿಟ್ಟು ಮಾಡದೆ ಇರೋ ರೀತಿಯಲ್ಲಿ ನೀವು ಅವ್ರಿಗೆ ತಿಳುವಳಿಕೆ ನೀಡಿ. ಅವ್ರಿಗನ್ನಿಸಿದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಹರಿಪ್ರಸಾದ್ ಅವರು ಬಾಲ್ಯದಲ್ಲಿ ಯುವಕರಿದ್ದಾಗ ಅವರು ಈ ರೀತಿ ಗಲಾಟೆ ಮಾಡ್ಕೊಂಡು ಬೆಳೆದಂಥ ನಾಯಕರು, ನಾವು ಅದೇ ರೀತಿ ಬೆಳಿಬೇಕು ಅಂತೇಳಿ ಏನಾದರೂ ಕಾರ್ಯಕರ್ತರಿಗೆ ಇವರಿಬ್ಬರು ನಾಯಕರನ್ನು ನೋಡಿ ಅನಿಸಿದೆ ಏನೋ ಅಂತಕ್ಕಂಥದ್ದು ಅನುಮಾನ ನನಗೆ ಬರ್ತಾ ಇದೆ. ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗುವಂಥ ಪರಿಸ್ಥಿತಿ ನಿಮಗೆ ಯಾಕೆ ಬಂತು? ಮಟ್ಟೆ ಹಾಕಿ ಹೆಂಗೆ? ಪೊಲೀಸರು ಅರೆಸ್ಟ್ ಮಾಡಿ ಆ ರೂಟಲ್ಲಿ ಕರ್ಕೊಂಡು ಹೋಗಿರೋದು. ನಮ್ಮವರು ಪ್ರತಿಭಟನೆಗಳಲ್ಲಿ ಬಂದಿಲ್ಲ, ಪೊಲೀಸ್ನವ್ರು ಬಸ್ಸಲ್ಲಿ ಕರ್ಕೊಂಡು ಹೋಗಿರೋದು. ಸರ್, ಇದೇ ಹಿಂದೆ ಸಿದ್ದರಾಮಯ್ಯರ ಮೇಲೆ ಮೊಟ್ಟೆ ಹಚ್ಚಿದಾಗ ಪ್ರತಿಭಟನೆ ಮಾಡಿದಂಥ ಕಾಂಗ್ರೆಸ್ ಈಗ ನಿಮ್ಮ ಮೇಲೆ ಹಾಕಿದ್ದಾರೆ. ಅದನ್ನು ಯಾವ ರೀತಿ ನೋಡ್ತೀರಾ? ನೋಡೋಣ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ. ಇವತ್ತು ಮುನಿರತ್ನನ್ ಮೇಲೂ ಕೂಡ ಇದೇ ರೀತಿ ಮಾಡಿದರು. ಮತ್ತು ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ, ಲಂಚ ಜಾಸ್ತಿ ಆಗಿದೆ. ಅದನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಪಾಪ ರಾಜಾಜಿನಗರ MLA ನಮ್ಮ ನಾಯಕರಾದಂಥ ಸುರೇಶ್ ಕುಮಾರ್ ಅವ್ರ ಮೇಲೆ 200-300 ಜನ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದರು. ಒಟ್ಟಾರೆ ಕರ್ನಾಟಕ, ಅದರಲ್ಲೂ ಬೆಂಗಳೂರಿನಲ್ಲಿ ಗುಂಡಾ ಪ್ರವೃತ್ತಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೆಚ್ಚಾಗ್ತದೆ. ಪ್ರಶ್ನೆ ಸರ್, ಇವತ್ತು ದೂರನ್ನು ಕೊಟ್ಟಿದ್ದೀರಾ, ಏನೆಲ್ಲ ಮೆನ್ಷನ್ ಮಾಡಿದ್ದೀರಾ, ಮತ್ತು ಕಾಂಗ್ರೆಸ್ BJP ಸ್ಟ್ಯಾಂಡ್ ಏನಾಗಿರುತ್ತೆ ಮುಂದೆ? ದೂರಿನಲ್ಲಿ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ಇಬ್ಬರು ನಾಯಕರು, ಕಾಂಗ್ರೆಸ್ ಸರ್ಕಾರದ ವಿರೋಧ ಪಕ್ಷದ ಭಾರತೀಯ ಜನತಾ ಪಕ್ಷದ ಇಬ್ಬರು ನಾಯಕರು ಮತ್ತು ಶಾಸಕರಿದ್ದಂಥ ಒಂದು ಪ್ರತಿಭಟನೆಗೆ ಸರಿಯಾದಂಥ ರಕ್ಷಣೆ ಪೊಲೀಸ್ ಕೊಟ್ಟಿಲ್ಲ. ಎರಡನೇದು, ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬಸ್ಗಳನ್ನು ಕಾಂಗ್ರೆಸ್ ಕಚೇರಿ ಮುಂದೆ, ಅದು ಕಾಂಗ್ರೆಸ್ ಕಾರ್ಯಕರ್ತರು ಘರ್ಷಣೆಗೆ ತಯಾರಿದ್ದಂಥ ಸ್ಥಳದಲ್ಲಿ ಅವರು ಕರೆದುಕೊಂಡು ಹೋಗಿದ್ದು ಯಾಕೆ? ಅದರ ಜೊತೆಗೆ ಹರೀಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ? ಈ ಎಲ್ಲಗಳನ್ನು ದೃಶ್ಯ ಮಾಧ್ಯಮ ಮತ್ತು ಇದು CC ಕ್ಯಾಮ್ರಾ ಮತ್ತು ಸಾರ್ವಜನಿಕರು ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದನ್ನು ಎಲ್ಲ ಗಮನಿಸಿ ಯಾರು ದುಷ್ಕೃತ್ಯ ಮಾಡಿದಾರೋ ಅವ್ರನ್ನ ರಾತ್ರಿ ಒಳಗೆ ಬಂಧಿಸಬೇಕು. ಇಲ್ಲ ಅಂದರೆ ಭಾರತೀಯ ಜನತಾ ಪಕ್ಷ ಸಭೆ ಸೇರಿ ನಾಳೆಯಿಂದ ಹೋರಾಟವನ್ನು ಹಾಕ್ಕೊಳ್ತೀವಿ ಅಂತಕ್ಕಂಥದ್ದು ನಮ್ಮ ಅಶೋಕ್ ಅವರು ಕಮಿಷನ್ ಅವರಿಗೆ ತಿಳಿಸಿದ್ದಾರೆ. ಇಷ್ಟು ಶಾಸಕರಾದಂತಹ BP ಹರೀಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ KS ಮಾರುತಿ ನಾಯ್ಕ, ಫ್ರೀಡಮ್ TV, ಬೆಂಗಳೂರು.